ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇ ಬೆಳಗ್ಗೆ ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಬೆಳಗ್ಗೆನೇ ಟೀ ಮತ್ತು ಬನ್ನು ತಿಂದ್ಬಿಟ್ಟು ಮತ್ತು ಟಿಫನ್ಗೆ ಅಂತ ಸೋಯಾಬೀನ್ ಪಲಾವ್ ಮಾಡಿದ್ದೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತರಕಾರಿ ಮತ್ತು ಸೋಯಾಬೀನ್ ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಪಲಾವ್ ಮಾತ್ರ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಬಂದಿತ್ತು. ಇವಾಗ ಊಟ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಾಯಿತು. ಸ್ವಲ್ಪ ಉದುದ್ರಾಗೂ ಇಲ್ಲ, ಇಲ್ಲ ಮೆತ್ತಗೂ ಇಲ್ಲ, ಆ ಥರ ಇತ್ತು ಫ್ರೆಂಡ್ಸ್. ಟೇಸ್ಟ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಸೋಯಾಬೀನ್ ಎಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರೆಂಡ್ಸ್. ಹೆಣ್ಮಕ್ಳು ವಾರಕ್ಕೆ ಒಂದು ಸತಿನಾದ್ರು ಸೋಯಾಬೀನ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಅದೆಲ್ಲ ಆಯಿತು. ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಇದು ದಪ್ಪ ಮೆಣಸಿನ್ಕಾಯಿ ಬರ್ತಲ್ಲ ಫ್ರೆಂಡ್ಸ್, ಅದೊಂದು ಹಾಕಿ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಹಾಕಿ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಒನ್ ಟೈಮಿಗೆ ಅಷ್ಟೇ, ಹಂಗಾಗಿ ಎರಡು ತೊಗೊಂಡಿದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ದಪ್ಪ ಮೆಣಸಿನ್ಕಾಯಿನೂ ಮತ್ತು ಬಜ್ಜಿ ಮೆಣಸಿನ್ಕಾಯಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ ಮಸಾಲಾಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಇವಾಗ ರುಬ್ಕೊಂಡು ಅಂತ ರೆಡಿ ಮಾಡಿಕೊಂಡೆ. ಏನೇನು ತೊಗೊಂಡಿದ್ರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಮತ್ತು ಚಕ್ಕೆ, ಲವಂಗ, ಖಾರದ ಪುಡಿ ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೇನು ಧನಿಯಾ ಪುಡಿ ಹಾಕ್ತಿಲ್ಲ, ಲಾಸ್ಟಲ್ಲಿ ಚಿಕನ್ ಮಸಾಲ ಸೇರಿಸ್ಕೊಳ್ಳೋಣ ಅಂತ. ಎಲ್ಲ ರುಬ್ಬಿದ್ದೆಲ್ಲ ಆಯಿತು. ಇವಾಗ ಬಾಣಲಿ ಇಟ್ಕೊಂಡು ಒಗ್ಗರಣೆ ಹಾಕೊಳ್ಳೋಣ. ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಮಾಡಿದ್ದಾಯಿತು ಫ್ರೆಂಡ್ಸ್. ಇವಾಗ ಮತ್ತೆ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕ್ಕೊಡ್ತೀನಿ. ಟೊಮೊಟೊ ಮತ್ತು ಕರಿಬೇವು ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಇವಾಗ ಬಜ್ಜಿ ಮೆಣಸಿನ್ಕಾಯಿ ಸತ ಸೇರಿಸ್ಕೋಬೇಕು. ಬಜ್ಜಿ ಮೆಣಸಿನ್ಕಾಯಿ ಇಲ್ಲೇ ಎಣ್ಣೆಲ್ಲೇ ಸ್ವಲ್ಪ ಬೆಂದ್ಕೋಬೇಕು, ಹಂಗಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆಲ್ಲ ನೀಟಾಗಿ ಬೆಂತಂದ್ರೆ ಗ್ರೇವಿ ಒಂದು ಕುದಿಸ್ಕೊಂಡ್ರೆ ಮುಗಿತೈತಿ ಫ್ರೆಂಡ್ಸ್. ಇವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದು ಸುಕ್ ಬರುತ್ತಲ್ಲ ಫ್ರೆಂಡ್ಸ್, ಆ ಥರ ಎಣ್ಣೆಲೇ ಡೀಪ್ ಫ್ರೈ ಆಗಬೇಕು. ಹೆಂಗೆ ಅಂದರೆ ಎಣ್ಣೆ ಬದನೆಕಾಯಿ ಪಲ್ಯ ಮಾಡಬೇಕಾದ್ರೆ ಫ್ರೈ ಆಗುತ್ತಲ್ಲ ಫ್ರೆಂಡ್ಸ್, ಆ ಥರ. ಇವಾಗ ಬೆಂದಿದೆ ನೋಡಿ. ಇವಾಗ ನೀಟಾಗಿ ಬೆಂದಾಯಿತು ಫ್ರೆಂಡ್ಸ್. ಎಣ್ಣೆ ಬಿಡ್ಕೊಳೋ ಥರ ಕುದಿಸ್ತಾ ಇದ್ದೀನಿ. ಸ್ವಲ್ಪ ಗಟ್ಟಿಗೆ ಸ್ವಲ್ಪ ನೀರು ಸೇರಿಸ್ಕೊಡೋಣ. ಮಿಕ್ಸಿ ಜಾರ್ ತೊಳೆದಿದ್ದು ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಜಾಸ್ತಿ ತೆಳ್ಳಗೆ ಬೇಕಂದರೆ ಸಾಂಬಾರು ಥರ ಆಗಿಬಿಡುತ್ತೆ. ತೆಳ್ಳಗಾದರೆ ಗ್ರೇವಿ ಚೆನ್ನಾಗಾಗಲ್ಲ ಫ್ರೆಂಡ್ಸ್. ಗಟ್ಟಿಗೆ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಚಪಾತಿಗೆ, ಪೂರಿಗೆ, ದೋಸೆಗೆ, ಇಡ್ಲಿಗೆ, ಮುದ್ದೆಗೂ ಸಖತ್ ಕಾಂಬಿನೇಷನ್ ಥರ ಇರುತ್ತೆ ಫ್ರೆಂಡ್ಸ್ ಇದು. ಇವಾಗ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ನಾನು ಸ್ವಲ್ಪ ಮಾಡ್ಕೊತಿದ್ದೀನಿ ನೈಟ್ ಊಟಕ್ಕೆ, ನನಗೆ ನಮ್ಮ ಮನೆಯವರಿಗೆ. ಹಂಗಾಗಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಇವಾಗ ಚೆನ್ನಾಗಿ ಬೆಂದ್ಕೊಳ್ಳಿ. ಒಂದು ಕುದಿ ಚೆನ್ನಾಗಿ ಕುದಿಸಿ, ಮತ್ತು ಗ್ರೇವಿ ಪೂರ್ತಿ ಗಟ್ಟಿ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದೀಲಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಚಿಕನ್ ಮಸಾಲ ಸತ ಆ್ಯಡ್ ಮಾಡ್ಕೊಳ್ಳೋಣ. ಯಾಕೆ ಅಂದರೆ ಧನಿಯಾ ಪುಡಿ ಆ್ಯಡ್ ಮಾಡಿರಲಿಲ್ಲ, ಹಾಗಾಗಿ ಚಿಕನ್ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ. ಚಿಕನ್ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ. ಗ್ರೇವಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ಕುದ್ದಿ ಎಣ್ಣೆ ಎಲ್ಲ ಬಿಟ್ಟಿತ್ತು ನೋಡಿ ಫ್ರೆಂಡ್ಸ್. ಎಷ್ಟು ಸಖತ್ತು ಟೇಸ್ಟಿಯಾಗಿರುತ್ತೆ. ಬದನೆಕಾಯಿ ಗ್ರೇವಿಗಿಂತಲೂ ನನಗೆ ಒಂದೊಂದ್ಸತಿ ಕ್ಯಾಪ್ಸಿಕಮು ಮತ್ತು ದಪ್ಪ ಮೆಣಸಿನ್ಕಾಯಿ ಗ್ರೇವಿ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಆದರೆ ಗ್ಯಾಸ್ಟ್ರಿಕ್ ಇದ್ದವರು ಟ್ರೈ ಮಾಡೋಕ್ಕೆ ಹೋಗಬೇಡಿ, ಜಾಸ್ತಿ ಎದೆ ನೋವು ಬರುತ್ತೆ. ಓವರ್ ಗ್ಯಾಸ್ಟ್ರಿಕ್ ಇರುತ್ತಲ್ಲ ಫ್ರೆಂಡ್ಸ್, ಅವರಿಗೆ ಹಸಿರು ಮೆಣಸಿನ್ಕಾಯಿ ಇದು ಮೊದಲೇ ಬಜ್ಜಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ. ಗ್ಯಾಸ್ಟ್ರಿಕ್ ಇದ್ದವರು ಕ್ಯಾಪ್ಸಿಕಮ್ನ ಯೂಸ್ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ರೈಸ್ ಸತ ರೆಡಿಯಾಗಿತ್ತು. ಇವಾಗ ರೈಸು ಮತ್ತು ಗ್ರೇವಿ ಹಾಕ್ಕೊಂಡೋಗಿ ಊಟ ಮಾಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್. ಚಪಾತಿಗೆ ಒಳ್ಳೆ ಕಾಂಬಿನೇಷನ್, ಬಟ್ ಚಪಾತಿಗೆ ಹೀಟಾಗಿತ್ತು, ಹಂಗಾಗಿ ಚಪಾತಿ ಏನು ಮಾಡ್ಕೊಂಡಿಲ್ಲ. ರೈಸ್ ಮತ್ತು ಇದನ್ನಷ್ಟೇ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ರೈಸ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ರೆ ಬಿಸಿ ಬಿಸಿ ಅನ್ನಕ್ಕೆ ಸಖತ್ತ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಊಟ ಎಲ್ಲ ಮುಗೀತು. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟೊಮೊಟೊ ತಗೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ಕೊಂಡು ಫೇಸೆಲ್ಲ ವಾಶ್ ಮಾಡ್ಕೊತಿದ್ದೀನಿ ಫ್ರೆಂಡ್ಸ್. ಫೇಸ್ ಎಲ್ಲ ಒಂಥರ ಡ್ರೈ ಥರ ಆಗಿತ್ತು. ಅದೇ ವೈಟ್ ಹೆಡ್ಸ್ ಎಲ್ಲ ಬರುತ್ತೆ ಫ್ರೆಂಡ್ಸ್, ಅದೆಲ್ಲ ಇತ್ತು ಫೇಸಲ್ಲಿ. ಅದಕ್ಕೆ ಕ್ಲೀನ್ ಮಾಡ್ಕೊತಿದ್ದೀನಿ. ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋಣ ಅಂದರೆ ನನ್ನ ಮಗ ಅಂತೂ ಬಿಡಲ್ಲ. ಅದು ಒಂಥರ ಅದೆಲ್ಲ ಹಚ್ಕೊಂಡ್ರೆ ಪಕ್ಕಕ್ಕೆ ಅವನಿಗೆ ಭಯ ಆಗುತ್ತೆ ಅನಿಸುತ್ತೆ. ಹಂಗಾಗಿ ಒಂಥರ ಅಂಟು ಅನಿಸುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಅವ್ನಿಗೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೆ ಇವಾಗ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಪಾಪು ಹಿಡ್ಕೊಂಡಿದ್ರು ನೋಡಿ ಫ್ರೆಂಡ್ಸ್. ಎಷ್ಟು ಡಾರ್ಕ್ ಆಗಿಬಿಟ್ಟಿದೆ ಕತ್ತೆಲ್ಲ, ಅದಕ್ಕೆ ನೀಟಾಗಿ ಒಂದ್ಸತಿ ನೀಟಾಗಿ ವಾಶ್ ಮಾಡ್ಕೊತೀನಿ ನೋಡಿ. ಇದು ಹಚ್ಚಿದ್ಮೇಲೆ ಎಷ್ಟು ಗ್ಲೋಯಿಂಗ್ ಆಗುತ್ತೆ ಸ್ಕಿನ್ ಅಂತ ನಿಮಗೆ ತೋರಿಸ್ತೀನಿ. ತೊಳ್ಕೊಂಡ್ಬಂದು ನನ್ನ ಮಗುನ ಹಿಡ್ಕೊಂಡು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮೇಲೆ ಕೆಳಗೆ ಜಂಪ್ ಮಾಡ್ತಾ ಇದ್ದೇನೆ. ಇವಾಗ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್. ಫಸ್ಟಿನ ಸ್ಕಿನ್ನಿಗಿಂತ ಇವಾಗಿನ ಸ್ಕಿನ್ ಎಷ್ಟು ಚೆನ್ನಾಗಿದೆ. ಒಂದು ವಾರದಲ್ಲಿ ಒಂದು ಸತಿ 2 ಸತಿ ಈ ಥರ ಮಾಡ್ಕೊತಿದ್ದೆ. ಸ್ಕಿನ್ ಸತ ನೀಟಾಗಿರುತ್ತೆ ಫ್ರೆಂಡ್ಸ್. ಮುಖದಲ್ಲೆಲ್ಲ ಏರ್ಸ್ ಎಲ್ಲ ಇದ್ದಾವೆ, ಎಲ್ಲ ರಿಮೂವ್ ಮಾಡಬೇಕು, ಬಟ್ ಟೈಮೇ ಸಿಗ್ತಾಯಿಲ್ಲ ಫ್ರೆಂಡ್ಸ್. ಇವಾಗ ಹಣೆಗೆ ಹಿಡ್ಕೊತಾ ಇದ್ದೀನಿ. ಇಷ್ಟೇ ನನ್ನ ಮೇಕಪ್ ಮುಗಿದೋಯ್ತು. ಇವಾಗೇನು ನೈಟ್ ಹಣೆಗೆ ಇಟ್ಕೊಳೋದು ಬೇಡ ಅಂತ ಅಂದ್ಕೊಳ್ಬೋದು, ಆದರೂ ನಾನು ನೈಟಲ್ಲೂ ಹಣೆಗೆ ಇಟ್ಕೊತೀನಿ. ಬರೀ ಹಣೆಯಲ್ಲಿ ಏನು ಮಲ್ಕೊಳೋದು ಅಂತ ಹಣೆಗೆ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆವಾಗಿನ ಸ್ಕಿನ್ಗೂ ಇವಾಗಿನ ಸ್ಕಿನ್ಗೂ ಎಷ್ಟು ವ್ಯತ್ಯಾಸ ಇದೆ. ಇವಾಗ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ ಫ್ರೆಂಡ್ಸ್. ನಾನು ವಾರಕ್ಕೆ ಒಂದು ಸತಿ 2 ಸತಿ ಏನಾದರೂ ಒಂದು ರೆಮಿಡಿ ಮಾಡ್ಕೊತಾನೆ ಇರ್ತೀನಿ.
ಇತ್ತೀಚೆಗಂತೂ ತುಂಬ ಕಪ್ಪು ಆಗ್ತಾಯಿದ್ದೀನಿ, ದಪ್ಪ ಆಗ್ತಾಯಿದ್ದೀನಿ. ಹಾಗಾಗಿ ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್. ಅದಾದಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ ಬೆಳಗ್ಗೆ. ಒಂದು ರಾಶಿ ಬೆಡ್ಶೀಟ್, ಎಷ್ಟು ಬೆಡ್ಶೀಟ್ ಇದೆ ಅಷ್ಟು ಬೆಡ್ಶೀಟ್ ಎಲ್ಲ ಒಗ್ದಾಕಿದ್ದೀನಿ. ಮತ್ತು ಮ್ಯಾಟು, ಸ್ಕ್ರೀನು ಇದೆಲ್ಲ ತೊಳೆದಾಕಿದ್ದೆ ಫ್ರೆಂಡ್ಸ್. ಹಂಗಾಗಿ 2 ಟಬ್ಬಷ್ಟು ಬಟ್ಟೆ ಬಿದ್ದಿತ್ತು. ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ. ಸಂಡೇ ಆದರೆ ಏನು ರೆಸ್ಟ್ ಇರಲಿಲ್ಲ. ಮತ್ತು ತರಕಾರಿ ಎಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ಜೋಡಿಸಿಡ್ತಾಯಿದ್ದೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ, ಈರುಳ್ಳಿ, ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ, ಬೀನ್ಸು, ಹಾಗಲಕಾಯಿ ಎಲ್ಲ ಜ್ಯೂಸ್ ಮಾಡೋಕ್ಕೆ, ಈ ಕಡೆ ಬೆಟ್ಟದ ನೆಲ್ಲಿಕಾಯಿ ಅದೆಲ್ಲ ಬೀಟ್ರೂಟ್ ಅದೆಲ್ಲ ಜ್ಯೂಸ್ ಮಾಡೋಕ್ಕೆ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆ ಒಂದೊಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ. ಹಸಿಮೆಣ್ಸಿಕಾಯಿನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಹೆಚ್ಚಕ್ಕೆ ಉದ್ದುದ್ದ ಇರೋದನ್ನ ಆ ಕಡೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ಚಿಕ್ಕ ಚಿಕ್ಕಕ್ಕಿರೋದೆಲ್ಲ ಮರದಲ್ಲಾಗಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿದ್ರೆ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಏನು ಮಾಡ್ತಿದ್ದೀನಿ.